ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ಕೋವಿಶೀಲ್ಡ್ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಸೈಡ್ ಎಫೆಕ್ಟ್ಸ್ ಅದು ಆಗ್ತಾ ಇತ್ತು ಅನ್ನೋದರಲ್ಲಿ ಕೋರ್ಟ್ಗೂ ಕೂಡ ಒಂದು ಅರ್ಜಿ ಹೋಗಿದೆ ಅಧ್ಯಯನ ಮಾಡಿರೋದ್ರಿಂದ. ಆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಈಗ ಕೋವಿಡ್ ವ್ಯಾಕ್ಸಿನ್ ಏನು ಕೇಂದ್ರ ಸರ್ಕಾರ ಇರುತ್ತೆ, ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಿದ್ರು ಕೂಡ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಅದನ್ನು ನಿರಾಕರಿಸ್ತಾ ಇತ್ತು. ಬಟ್ ಈಗ ಚರ್ಚೆ ಆಗ್ತಿದೆ ಸರ್, ಏನಿರ್ತದೆ ನೋಡಿ, ಇದು ಎಲ್ಲ ಮೆಡಿಕಲ್ ಟೆಸ್ಟಲ್ಲೂ ಪೂರ್ವವಾಗಿ ಒಂದು ಉತ್ತಮವಾಗಿರೋಂಥ ಒಂದು ವ್ಯಾಕ್ಸಿನ್ ಅಂತ ಇಡೀ ವಿಶ್ವವ್ಯಾಪ್ತಿಯಲ್ಲಿ ಕೊಟ್ಟಿರುವಂಥದ್ದು, ಜನರು ಜೀವರಕ್ಷಣೆ ಮಾಡಿರುವಂಥದ್ದು. ಇವತ್ತು ಎಷ್ಟು ಮಟ್ಟಿಗೆ ಜೀವರಕ್ಷಣೆ ಆಗಿ ಎಷ್ಟು ಉತ್ತಮವಾಗಿ ಕಾರ್ಯವನ್ನು ಮಾಡಿರೋದಕ್ಕೆ ಸಾಕ್ಷಿ ಇದೆ. ಹಾಗಾಗಿ ಒಂದು ಸಣ್ಣ ಈವನ್ ಕ್ರೋಸಿನ್ ಮಾತ್ರೆಯಲ್ಲೂ ಕೆಲವ್ರಿಗೆ ಅಲರ್ಜಿ ಆಗುವಂಥದ್ದು ಇದೆ. ಹಾಗಾಗಿ ಇದನ್ನು ನೆಗ್ಲಿಜಿಬಲ್ ಇಂಪ್ಯಾಕ್ಟನ್ನೇ ಮೇಜರಾಗಿ ಮಾತಾಡೋದಲ್ಲ, ಎಷ್ಟು ಒಳ್ಳೆಯದಾಗಿದೆ, ಮುಖ್ಯವಾಗಿ ಎಷ್ಟು ಒಳ್ಳೆಯದಾಗಿದೆ ಅನ್ನೋದು ಮುಖ್ಯ. ನೆಗ್ಲಿಜಿಬಲ್ ಪಾರ್ಟನ್ನು ಅದನ್ನೇ ಒಂದು ಬಿಂಬಿಸುವಂಥ ಪ್ರಯತ್ನವನ್ನು ಏನು ಮಾಡಕ್ಕೆ ಕೊಟ್ಟಿದ್ದಾರೆ, ಇದು ರಾಜಕೀಯವಾಗಿ ದುರುದ್ದೇಶದಿಂದ ಆಗ್ತಿರೋ, ರಾಜಕೀಯವಾಗಿ ಚರ್ಚೆ ಆಗುವಂಥದ್ದಲ್ಲ, ಇದು ವೈಜ್ಞಾನಿಕವಾಗಿಯೂ ಮೆಡಿಕಲಲ್ಲಿ ಚರ್ಚೆ ಆಗುವಂಥದ್ದು ವಿಷಯ. ಈ ರಾಜಕಾರಣಿಗಳನ್ನು ಇದನ್ನು ಡಿಬೇಟ್ ಮಾಡೋವಂಥದ್ದು, ರಾಜಕಾರಣಿಗಳು ಇದ್ರ ಬಗ್ಗೆ ಚರ್ಚೆ ಮಾಡೋವಂಥದ್ದು ಇದು ಸಮಂಜಸವಲ್ಲ, ಇದು ಉತ್ತಮವಲ್ಲ. ಸಮಾಜ ಹಿತದೃಷ್ಟಿಯಿಂದ ಇದು ಮಾತಾಡಿ ಚರ್ಚೆ ಮಾಡೋಂಥದ್ದಲ್ಲ. ವೈಜ್ಞಾನಿಕವಾಗಿ ಮೆಡಿಕಲ್ ವಿಚಾರವಾಗಿ ಒಂದು ವೈಜ್ಞಾನಿಕವಾಗಿ ಇನ್ನೊಂದು ವಿಜ್ಞಾನಿಗಳು ಚರ್ಚೆ ಮಾಡೋಂಥ ವಿಚಾರ. ಈ ಸಬ್ಜೆಕ್ಟು ಎಷ್ಟು ಜನಕ್ಕೆ ಎಷ್ಟು ಬಗ್ಗೆ ಗೊತ್ತಿರ್ತದೆ, ಕಂಪ್ಯಾರಿಸನ್ ಮಾಡ್ಬೋದು. ಇತಿಹಾಸದಲ್ಲಿ ಯಾವ ಲಸಿಕೆಗಳು ಹೇಗೆ ತಯಾರಾಗಿದ್ದಾವೆ, ಏನಾಗಿದ್ದಾವೆ, ಎಲ್ಲ ಬಗ್ಗೆ ವೈಜ್ಞಾನಿಕವಾಗಿ ಚರ್ಚೆ ಆಗಲಿ. ಇದು ರಾಜಕೀಯ ಚರ್ಚೆ ಆಗೋದು ಉತ್ತಮವೂ ಅಲ್ಲ, ಸೂಕ್ತನೂ ಅಲ್ಲ. ಸರ್, ಈಗ ಕೋವಿಶೀಲ್ಡ್ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಸೈಡ್ ಎಫೆಕ್ಟ್ಸ್ ಅದು ಆಗ್ತಾ ಇತ್ತು ಅನ್ನೋದರಲ್ಲಿ ಕೋರ್ಟ್ಗೂ ಕೂಡ ಒಂದು ಅರ್ಜಿ ಹೋಗಿದೆ ಅಧ್ಯಯನ ಮಾಡಿರೋದ್ರಿಂದ. ಆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಈಗ ಕೋವಿಡ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ವ್ಯಾಕ್ಸಿನ್ ಏನು ಕೇಂದ್ರ ಸರ್ಕಾರ ಇರುತ್ತೆ, ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಿದ್ರು ಕೂಡ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಅದನ್ನು ನಿರಾಕರಿಸ್ತಾ ಇತ್ತು. ಬಟ್ ಈಗ ಚರ್ಚೆ ಆಗ್ತಿದೆ ಸರ್, ಏನಿರ್ತದೆ ನೋಡಿ, ಇದು ಎಲ್ಲ ಮೆಡಿಕಲ್ ಟೆಸ್ಟಲ್ಲೂ ಪೂರ್ವವಾಗಿ ಒಂದು ಉತ್ತಮವಾಗಿರೋಂಥ ಒಂದು ವ್ಯಾಕ್ಸಿನ್ ಅಂತ ಇಡೀ ವಿಶ್ವವ್ಯಾಪ್ತಿಯಲ್ಲಿ ಕೊಟ್ಟಿರುವಂಥದ್ದು, ಜನರು ಜೀವರಕ್ಷಣೆ ಮಾಡಿರುವಂಥದ್ದು. ಇವತ್ತು ಎಷ್ಟು ಮಟ್ಟಿಗೆ ಜೀವರಕ್ಷಣೆ ಆಗಿ ಎಷ್ಟು ಉತ್ತಮವಾಗಿ ಕಾರ್ಯವನ್ನು ಮಾಡಿರೋದಕ್ಕೆ ಸಾಕ್ಷಿ ಇದೆ. ಹಾಗಾಗಿ ಒಂದು ಸಣ್ಣ ಈವನ್ ಕ್ರೋಸಿನ್ ಮಾತ್ರೆಯಲ್ಲೂ ಕೆಲವ್ರಿಗೆ ಅಲರ್ಜಿ ಆಗುವಂಥದ್ದು ಇದೆ. ಹಾಗಾಗಿ ಇದನ್ನು ನೆಗ್ಲಿಜಿಬಲ್ ಇಂಪ್ಯಾಕ್ಟನ್ನೇ ಮೇಜರಾಗಿ ಮಾತಾಡೋದಲ್ಲ, ಎಷ್ಟು ಒಳ್ಳೆಯದಾಗಿದೆ, ಮುಖ್ಯವಾಗಿ ಎಷ್ಟು ಒಳ್ಳೆಯದಾಗಿದೆ ಅನ್ನೋದು ಮುಖ್ಯ. ನೆಗ್ಲಿಜಿಬಲ್ ಪಾರ್ಟನ್ನು ಅದನ್ನೇ ಒಂದು ಬಿಂಬಿಸುವಂಥ ಪ್ರಯತ್ನವನ್ನು ಏನು ಮಾಡಕ್ಕೆ ಕೊಟ್ಟಿದ್ದಾರೆ, ಇದು ರಾಜಕೀಯವಾಗಿ ದುರುದ್ದೇಶದಿಂದ ಆಗ್ತಿರೋ, ರಾಜಕೀಯವಾಗಿ ಚರ್ಚೆ ಆಗುವಂಥದ್ದಲ್ಲ, ಇದು ವೈಜ್ಞಾನಿಕವಾಗಿಯೂ ಮೆಡಿಕಲಲ್ಲಿ ಚರ್ಚೆ ಆಗುವಂಥದ್ದು ವಿಷಯ. ಈ ರಾಜಕಾರಣಿಗಳನ್ನು ಇದನ್ನು ಡಿಬೇಟ್ ಮಾಡೋವಂಥದ್ದು, ರಾಜಕಾರಣಿಗಳು ಇದ್ರ ಬಗ್ಗೆ ಚರ್ಚೆ ಮಾಡೋವಂಥದ್ದು ಇದು ಸಮಂಜಸವಲ್ಲ, ಇದು ಉತ್ತಮವಲ್ಲ. ಸಮಾಜ ಹಿತದೃಷ್ಟಿಯಿಂದ ಇದು ಮಾತಾಡಿ ಚರ್ಚೆ ಮಾಡೋಂಥದ್ದಲ್ಲ. ವೈಜ್ಞಾನಿಕವಾಗಿ ಮೆಡಿಕಲ್ ವಿಚಾರವಾಗಿ ಒಂದು ವೈಜ್ಞಾನಿಕವಾಗಿ ಇನ್ನೊಂದು ವಿಜ್ಞಾನಿಗಳು ಚರ್ಚೆ ಮಾಡೋಂಥ ವಿಚಾರ. ಈ ಸಬ್ಜೆಕ್ಟು ಎಷ್ಟು ಜನಕ್ಕೆ ಎಷ್ಟು ಬಗ್ಗೆ ಗೊತ್ತಿರ್ತದೆ, ಕಂಪ್ಯಾರಿಸನ್ ಮಾಡ್ಬೋದು. ಇತಿಹಾಸದಲ್ಲಿ ಯಾವ ಲಸಿಕೆಗಳು ಹೇಗೆ ತಯಾರಾಗಿದ್ದಾವೆ, ಏನಾಗಿದ್ದಾವೆ, ಎಲ್ಲ ಬಗ್ಗೆ ವೈಜ್ಞಾನಿಕವಾಗಿ ಚರ್ಚೆ ಆಗಲಿ. ಇದು ರಾಜಕೀಯ ಚರ್ಚೆ ಆಗೋದು ಉತ್ತಮವೂ ಅಲ್ಲ, ಸೂಕ್ತನೂ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.